ಹ್ಮ್. ಪ್ರಿಯ ಪ್ರಿಯ ವೀಕ್ಷಕರೇ ಮತ್ತು ನನ್ನ ಹಿತೈಷಿಗಳೇ, ಇವತ್ತು ನಾನು ಸಿರಾ ತಾಲೂಕಿನ ಒಂದು ಕಾಶ್ಮೀರ ಅನ್ನೋ ಗ್ರಾಮದಲ್ಲಿ ಇದ್ದೀವಿ. ಈ ಹಳ್ಳಿ ಜೀವನ ಯಾವ ರೀತಿ ಇದೆ, ಏನ್ ಕಷ್ಟಗಳಿದೆ, ಏನೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಅನ್ನೋದಕ್ಕೆ ಈ ಅಜ್ಜಿ ಬಾಯಿಂದನೇ ಕೇಳೋಣ. ಅಮ್ಮ, ನಿಮ್ಗೆ ಎಷ್ಟು ವರ್ಷ ಆಗಿದೆ? 65 ವರ್ಷ ಆಗಿದೆ. 67. ಈ ಊರ್ಗ್ ನೀವು ಈ ಊರಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅಲ್ವಾ? ಅಂದ್ರೆ ನಿಮ್ಮ ಹಿರಿಕರೆಲ್ಲ ಇದೇ ಊರು. ಅವತ್ತಿನ ಕಾಲದ ಬದುಕು ಹೆಂಗಿತ್ತಮ್ಮ? ಅವತ್ತಿನ ಕಾಲದ ಕೂಡಿರ್ಲಿಲ್ಲ ಸರ್. ಜೋರಾಗಿ ಮಾತಾಡ್ರಿ. ಏನಿರ್ಲಿಲ್ಲ, ಊಟ ಇಲ್ಲ, 4 ಅಣ್ಣ ತಮ್ಮಗಳು, ಏನೊಂದು ಇರ್ಲಿಲ್ಲ. ಕೂಲಿ ಮಾಡ್ಬೇಕು, ಉಣ್ಬೇಕು, ನೀರಿಲ್ಲ. ಅವ್ರ ಗಂಡಸ್ರು ಮಾಡ್ತಿರ್ಲಿಲ್ಲ, ಹೆಣ್ಮಕ್ಳೇ ಮಾಡ್ಬೇಕು, ಉಣ್ಬೇಕು, ಮಕ್ಕಳನ್ನ ಸಾಕಿರ್ಬೇಕು. ಅವಾಗ ಏನೇನ್ ಬೆಳಿತಾ ಇದ್ರಿ ನೀವು? ಯಾತಿಲ್ಲ, ಆರ್ಕಂತೆ, ಈ ಕೊರ್ಲೆಂತೆ ಯಾತ್ರವನ್ನ ತಂದವು. 3 ದಿನ ಬರ್ತಿರ್ಲಿಲ್ಲ. ತಿರ್ಗಾಲೆ ತಿರ್ಗ ತಲ್ವಾಸಿ ತಕೋಬೇಕು, ಇಸ್ಕೋಬೇಕು, ಯಾರ ತಗನ ಚೀಲ ತಕೊಂಡೋಗಿ ಇಸ್ಕೊಂಬಂದು ಉಣ್ಬೇಕು. ಇನ್ನು ಬೇರೆ ಇರೋರ್ ಮನೆಗ್ ಹೋಗಿ ಇಸ್ಕೊ ಬರ್ಬೇಕು. ಅವಾಗ ಏನ್ ಜೋಳ ಬೆಳಿತಾ ಇದ್ರ? ಅವ್ರು ಕೊರ್ಲರಾಗ ಬೆಳೆಯಾರಲ್ಲ, ಅವನ್ನ ಇಸ್ಕೊಂಡು ಅವ್ರಿಗೆ ತಲ್ವಾಸಿನೂ ಕೊಡ್ಬೇಕು. ಅಚ್ಚಾರ ಒಂದ್ ಸೇರ್ಗೆ ಅಂದ್ರೆ ಹಂಗೆಲ್ಲ ಉಂಡಿದ್ವಿ. ಅಂದ್ರೆ ಒಂದ್ ಸೇರ್ಗೆ ಅಚ್ಚೇರು 5 ಸೇರ್ ಕೊಟ್ರೆ 7 ಸೇರ್ ಕೊಡ್ಬೇಕು, 7 ಸೇರು. ಓಹೋ, ನೀವು ರೇಷನ್ ಇಲ್ದಾಗ ಅವ್ರ ಹತ್ರ ಸಾಲ ತಗೊಂಡು 5 ಸೇರ್ ನೀವು ರಾಗಿನ ಏನಾದ್ರು ತಗೊಂಡ್ರೆ ಇನ್ 2.5 ಸೇರ್ ಹಾಕಿ 7 ಸೇರ್ ಕೊಡ್ಬೇಕಾಗಿತ್ತು. ಅಂದ್ರೆ ಊರಲ್ಲಿ ಜಮೀನ್ದಾರಗಳ ಮನೆಯಲ್ಲಿ ರೇಷನ್ ಇರೋದು, ನೀರು ನೀಡಿ ಇರೋರು ಬೆಳೆಯಾರಲ್ಲ. ಈಗ ನಿಮ್ಗೆ ಮನೇಲಿ ನಿಮ್ದು ಜಮೀನ್ ಇರ್ಲಿಲ್ಲ, ರೇಷನ್ ಖಾಲಿ ಆದಾಗ ಅವ್ರ ಮನೆಗ್ ಹೋದಾಗ 5 ಸೇರ್ ಕೊಡೋರು, ಮತ್ತೆ ನೀವು ಬೆಳೆದು ಕೊಡ್ಬೇಕಾದ್ರೆ 7 ಸೇರ್ ಕೊಡ್ಬೇಕಾಗಿತ್ತು. ಅಂದ್ರೆ ದುಡ್ಡು ಕಾಸು ಇಲ್ದಿದ್ದು ಕಾಲ ಆಗ. 50 ಕೆಜಿ ಕಡ್ಲೆಕಾಯಿ ತಕೊಂಡ್ರೆ 50 ಕೆಜಿಗೆ 25 ಕೆಜಿ ಹಾಕಿ ಕೊಡ್ಬೇಕು ಅವ್ರ ಹತ್ರ ಸಾಲ ತಗೊಂಡ್ರೆ. ಅಂದ್ರೆ ಅದನ್ನೆಲ್ಲ ಮಾಡಿದ್ವಿ. ಅಂದ್ರೆ ದುಡ್ಡು ಕಾಸು ವ್ಯವಹಾರ ಇಲ್ಲ, ಏನ್ ಬೆಳಿತೀರಾ ಅದನ್ನ ಮುಯಿಗೆ ಮುಯಿ ತಗೊಳ್ಳೋದು, ಕೊಡೋದು. ಮತ್ತೆ ಈ ಮನೆ ಎಷ್ಟು ವರ್ಷ ಆಯ್ತಮ್ಮ ಕಟ್ಟಿ? ಈ ಜಾಗ ಹೆಂಗ್ ಬಂತು ನಿಮ್ಗೆ? ಏನು ಏನಿಲ್ಲ ಸರ್, ಹಿಂಗೆ ಯಾರ ಹೇಳಿರು, ನಾವ್ ಹೋಗಿ ಹಿಂಗೆ ನಮ್ಗೊಂದ್ ಕೊಡ್ರಿ ಅಂದ್ವಿ. ಆಗ ನಮ್ಮ ಗೌಡ್ರುನು ನನ್ ಮೈದ್ನ ಮಾಡಿರು ಒಂದ್ ಜಾಗನ. ಅಲ್ಲಿ ಯಾತದು ಒಂದ್ ಅಜ್ಜರ್ದವ್ರಿತ್ತು. ಅವ ಅಜ್ಜರ್ದಾಗೆ ಕುಕೊಂಡು ಮಾಡ್ಕೊಂಡು ಉಂಬನೆ ಇರನೆ ಮನಿಕಮನೆ ಕಂಡರ್ ಮತ್ತೆ ಹೋಗಿ ಮನಿಕಂತಿದ್ವಿ. ಎಲ್ಲಿ ಜಾಗನೇ ಇರ್ಲಿಲ್ಲ. ನಿಮ್ದು ಊರ್ ಒಳಗಡೆ ಇತ್ತ ಮನೆ? ದೇವಸ್ಥಾನದಾಗೆ. ಈಗ ಎಷ್ಟ್ ಜನ ನಿಮ್ಮ ಯಜಮಾನ್ರು? 4. ಚಿಕ್ಕ ಮನೇಲಿ ಇದ್ರಿ. ಆಮೇಲೆ ಒಬ್ಬ ಮಾಸ್ಟ್ರು ಈ ಜಾಗ ಕೊಟ್ರು. ಎಷ್ಟು ತಗೊಂಡ್ರಮ್ಮ ಆಗ? ಆಗ 1,000ನೇ ಸಹ. 1,000? ಒಂದೇ 1,000 ಸಹ. ನೋಡ್ರಿ ಹೆಂಗ್ ನೆನ್ಸ್ಕೊಳ್ತೀರ ನೀವು. ನೆನಸ್ಕೋಬೇಕು ನಾವು, ನೆನೆಸ್ಕೊಂತೀವಿ ಸರ್. ಯಾಕೆಂದ್ರೆ ಅವತ್ತಿನಿಂದಾಗ ನಮ್ಗೆ ಇರ್ಲಿಲ್ವಲ್ಲ, ಎಲ್ಗ ಹೋಗ್ಬೇಕಾಯ್ತು ಕಟ್ಕೊಂಡ್. ಏನೋ ಮಾಡಿರು ಊರಾಗ್ಲೆ ಎಲ್ಲಾರ್ಗು ಕೊಟ್ರು. ಈ 2 ಬಜಾರ್ಗೂ ಕೊಟ್ರು. ಒಂದೊಂದೇ 1,000ನೇ. ಒಂದೊಂದೇ 1,000ನೇ. ಅಯ್ಯಮ್ಮನ ಹೆಸರು ಪುಟ್ಟಮ್ಮ. ಅಯ್ಯಮ್ಮ ಹೋರಾಡ್ತು, ಆಗ್ಲಿಲ್ಲ ಅಯ್ಯಮ್ಮನ್ ಕಡೆಗೆ. ಅದಕ್ಕೆ ನಾ ಬಿಟ್ಕೊಡ್ತು. ತಿರ್ಗ 1,000 ಹೇಳಿರು ಎಲ್ಲ ಪಂಚಾಯತ್ಗೆ. 1,000 ಕೊಟ್ಲಿ ಸರ್. ಅಂದ್ರೆ ಜಮೀನ್ದಾರರಿಗೆ ಅವತ್ತಿನ ಕಾಲದಲ್ಲಿ 1,000 ದುಡ್ಡು ಕೊಟ್ಬಿಟ್ಟು ನಿಮ್ಗೆಲ್ಲ ಒಂದೊಂದ್ ಸೈಟ್ ಕೊಟ್ರು ಸರ್. ಈಗ ನಿನ್ಗೆ ಮಕ್ಳು ಎಷ್ಟ್ ಜನಮ್ಮ? 3 ಸರ್. 3 ಇದಾರೆ. 1 ಹೆಣ್ಮಗ, 2 ಗಂಡ್ಮಗು. ರಂಗನಾಥ್, ಇನ್ನೊಬ್ರು ಮಂಜೆ ಅಂತ. ಈಗ ನಿಮ್ ರಂಗನಾಥ್ ಮಗನ್ ಬಗ್ಗೆ ಹೇಳೋದಾದ್ರೆ ನೀವು? ನನ್ ಮಗನ್ ಬಗ್ಗೆ SLC ಓದ್ದ ತಕನ. ಆಮೇಲೆ ಯಾತದು ಹೋಗಪ್ಪ ಅಂದೆ. 200 ರೂಪಾಯಿ ಕೊಡ್ತೀನಿ, ಹೋಗಪ್ಪ, ಕಲ್ತ್ಕಾಯಿ ಹೋಗ್ ಸೇರೋಗಪ್ಪ ಸೇರೋದಾಗೆ ಅಂದೆ. ಇಲ್ಲ ಕಣಮ್ಮ, ಎಂತೆಂತರ್ಗೋ ಬಂದು
ಓದಿ ಹೋಯ್ತು ಸುಮ್ನಾಗ್ಯವ್ರೆ ನನ್ಗಿನ್ ಯಾವ ಕೆಲ್ಸ ಕೊಡ್ತಾರೆ ಒಕ್ಲರಿಗೆ ಕೆಲ್ಸ ಬರೋದ್ ಕಷ್ಟವೈತೆ ನಾನೇನೋ ಹೆಂಗ ಮಾಡ್ಕೊಂತೀನಿ ಸುಮ್ನಿರು ನನ್ ಸುದ್ದಿ ಏನು ಅಂತಂದ ನಮ್ಮ ಅಕ್ಕನ್ ಮಗ ಇದ್ದ ಅಕ್ಕನ್ ಮಗ ತಗೊಂಡೋಗ್ ತಮಿಳ್ನಾಡಿಗೆ ಆಯ್ತ ತಮಿಳ್ನಾಡಿಗೆ ನಮ್ಮ ಅಕ್ಕನ್ ಅಲ್ಲಿ ಈಗ ಈ ಬೋರ್ವೆಲ್ ಮೋಟ್ರು ಎತ್ತೋದು ರಿಪೇರಿ ಮಾಡೋದು ಇಳಿಸೋದು ಸರ್ ಬರೇ ಬುರ್ಗುನು ಖಾರ ತಿಂದ್ ಮನಿಕೊಂಡವ್ನ ಅವನು ಅಲ್ಲಿ ಬಹಳ ಕಷ್ಟ ಬಿದ್ದವ್ನಿ ಬಹಳ ಕಷ್ಟ ಬಿದ್ದು ನಮ್ಮ ಅಯ್ಯಪ್ಪ ಸಾಯಂಗ ಆತು ನಮ್ಮ ತೀರೋದ್ರು ಯಾರ ನಮ್ಮ ಮನೆಯಾಗೆ ಅವಾಗ ಬಂದು ಸೇರ್ಕೊಂಡ ಅಂದ್ರೆ ನೀವ್ ತಮಿಳ್ನಾಡಿಗೆ ಕಳ್ಸ್ಬಿಟ್ರಿ ಕಳಿಸಿದ್ವಿ ಕೆಲ್ಸ ಕಲಿಯೋದಕ್ಕೆ ಕೆಲ್ಸ ಕಲ್ತ್ಕೊಂಡ್ ಕಲ್ತ್ಕೊಂಬರಕ್ಕೆ 4 ವರ್ಷ ಹೋದ 4 ವರ್ಷ 4 ವರ್ಷ ಈಗ ಅದೇ ಜೀವನ ಇನ್ನೇನಿಲ್ಲ ಸ 2 ಎಕರೆ ಹೊಲಿರೋದು ಅದು ಏನ ಇವಾಗ ಇದ್ಯಾತ ದುಡ್ದು ಬೋರ್ ಹಾಕ್ಸೇವ್ ಒಂದ್ 20 ಹಾಕ್ಸೇವ್ 2ರಾಗ ನೀರ್ ಬರ್ತವ ಅಷ್ಟೇ 20 ಬೋರ್ ಹಾಕ್ಸಿರೋದ್ ನಾವೆಲ್ಲ ಅಣ್ಣ ತಮ್ಮಗಳು 25ಗೆ ಅಂತಕ 25 ಅಂತಕ ಬೇಕಾದ್ರೆ ಊರಾಗ ಯಾರು ನನಗ್ ಕೇಳಿ 25 ಏನ್ ನಿಮ್ ಸರ್ವಸ್ವನೇ ದಾರೆ ಹರ್ದ್ ಬಿಟ್ಟಿದ್ದೀರಲ್ಲ ಮಾಡಿದ್ವಿ 4 ಅಣ್ಣ ತಮ್ಮಗಳು 6 ಜನ ಅದ್ರಾಗ 2 ಎಕರೆನ ಎಲ್ಲಾರ್ಗು ಬಂದಾರ ಅದು ಬಾವಿ ಹೊಲ ಒಂಚೂರ್ ಐತಿ 1 ಎಕರೆ ಒಟ್ಟ ಅದ್ರಾಗೂ ಹಾಕ್ಸಿದ್ವಿ ಇದ್ರಲ್ಲೂ ಹಾಕ್ಸಿದ್ವಿ ಅವಾಗ ನಿಮ್ಮ ಒಳ್ಳೆ ಮಳೆ ಆದಾಗ ಬಾವಿಗಳಲ್ಲೆಲ್ಲ ನೀರ್ ಬರ್ತಾ ಇತ್ತು ಬಾವಾಗ ನೀರ್ ಬರೋದು ಅದು ನಿಂತೋತು ಅದೇ ಈ ಬೋರ್ವೆಲ್ಗಳು ಹೆಚ್ಚಾಯ್ತು ಬಾವಿ ಇತ್ತು ಅಂದ್ರೆ ನೀರಿನ ಸೋರ್ಸಸ್ ಒಳಗಡೆ ಹೊಟ್ಟೋಯ್ತು ಅದರಿಂದ ನೀರ್ ಕಮ್ಮಿ ಆಯ್ತು ಸರ್ ಈಗ ನಿಮ್ ಮಗ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾನೆ ಸರ್ ಅಂದ್ರೆ ಈ ಸುತ್ತಮುತ್ತ ಹಳ್ಳಿಗಳವರೆಗೆಲ್ಲ ಯಾವ ಬೋರ್ ರಿಪೇರಿ ಆದ್ರೂ ಹೋಗೋದು ಬರೋದು 4-5 ಹಳ್ಳಿಗೆ ಉಪಕಾರ ಮಾಡ್ತಾನೆ ಏನ ಅವ್ರ ಏನ್ ಕೊಡ್ತಾರೋ ನಾವ್ ಕಂಡಿಲ್ಲ ನಾವ್ ಎಷ್ಟ್ ಕೊಡ್ತೀರ ಅಂತ ನಾನ್ ಎಂದು ನನ್ ಮಗನ್ ಎಷ್ಟ್ ಕೊಡ್ತಾರೆ ಅಂತ ಇವತ್ತಿನವರೆಗೂ ಕೇಳಿಲ್ಲ ಸರ್ ಬದುಕ್ ಕಟ್ಕೊಂಡವ್ರಲ್ಲ ಈಗ ಇವತ್ತಿನ ದಿನದಲ್ಲಿ ಎಲ್ಲಾ ಪಟ್ನಾ ಸೇರ್ತಾವ್ರೆ ಯುವಕರೆಲ್ಲ ಇಂತ ಒಂದು ಸನ್ನಿವೇಶದಲ್ಲಿ ತನ್ನ ಬದುಕನ್ನ ತಾನೇ ಹಳ್ಳಿಯಲ್ಲಿ ಕಟ್ಕೊಂಡು ತಾನೂ ಜೀವನ ಮಾಡ್ತಾರೆ ಮತ್ತೆ ರೈತರಿಗೂನು ಕಮ್ಮಿ ಬೆಲೆಗೆ ಮೋಟ್ರ್ ಎಲ್ಲ ಲಿಫ್ಟ್ ಮಾಡ್ಕೊ ಬಂದು ಎಲ್ಲ ಕಟ್ಟಿ ರೈತರಿಗೂ ಉಪಯೋಗ ಆಗ್ತದೆ ಈಗ ಏನ್ ಬೆಳೆ ಹಾಕಿದ್ದೀರಾ ತೋಟದಲ್ಲಿ ಯಾತಿಲ್ಲ ಸವತ್ತಿಗೆ ಒಂದಿಷ್ಟು ಇವನ್ನ ಅಡಿಕೆ ಗಿಡ ಮೊನ್ನೆ 1.5 ತಿಂಗಳಾಗೆ ತಿಕ್ಕಿ ಒಂದಿಷ್ಟು ಇವನ್ನ ಪರಂಗಿ ಗಿಡ ಇಕ್ಕಿದೀವಿ ಒಂದಿಷ್ಟು ಸೌತೆ ಗಿಡ ಅಲ್ಲಿ ಆದಾಗ ಸೌತೆ ಗಿಡ ಸೌತೆ ಗಿಡ ಅಂತ ಬೆಳೆ ಯಾತಿಲ್ಲ ಸ ಹಿಂದುಳ್ದ ಹಾಕಿದ್ವಿ ಏನು ಇಲ್ಲ ಆ ಸೌತೆಕಾಯಿಗೆ ಏನು ಇಲ್ಲ ಸ ಅಂತ ಬೆಳೆ ಏನು ಬರ್ಲೇ ಇಲ್ಲ ಬಂದಿಲ್ಲ ಯಾತ ನಾವು ಕೂಲಿ ಪಾಠ ಕಂಡಾರಿ ಕೂಲಿ ಹೋಗ್ತಿದ್ವಿ ಇಬ್ರುನು ಅಯ್ಯಮ್ಮ ನಾನು ಯಾರ್ಗನ ಅದಕ್ಕೆ ನಮ್ಮನ್ನ ಹಾಕ್ರಿ ಅಂತ ಹಾಕ್ತಿವಿ ಸರ್ ಕೂಲಿಗೆ ಹೋಗ್ತಾ ಇದ್ರಿ ಹೋಗ್ತಿವಿ ಸರ್ ಈಗ್ಲೂ ಹೋಗ್ತಿವಿ ಸರ್ ಇಲ್ಲದ್ ಹೇಳ್ಬಾರ್ದು ಹೋಗ್ತಿವಿ ನಮ್ ಕೈಲಾದಷ್ಟು ಮಾಡ್ತೀವಿ ಯಾವ್ದಾನ ಬದುಕ್ ಕಟ್ಕೋಬೇಕಾದ್ರೆ ಹಳ್ಳಿಯಲ್ಲಿ ಕಷ್ಟ ಇದೆ ಸರ್ ಮತ್ತೆ ಅವನು ಒಬ್ನೇ ದುಡ್ದದ್ದು ನಾವು ಬಾವಿ ಎಷ್ಟು ಬೋರಿಗೂ ಅದಕ್ಕೂ ಇದಕ್ಕೂ ಹಾಕಿ ನಾವು ಸಾಲ್ಗಾರರಾಗಿದ್ವಿ ಏನ್ ತಮಾಷೆನಾ ಇಷ್ಟು ಬೋರ್ಗಳು ಹಾಕಿ ಕೇಳು ಇಲ್ಲ ಬೇರೆ ಮನೆ ನಾವು 25 ಹಾಕ್ಸಿದ್ವಿ ಇಲ್ವಾ ಕೇಳು ಅವ್ರೇ ಆಮೇಲೆ ನೋಡ್ದೆ ಹೋದ್ಸಲಿ ಟೊಮಾಟೊ ಹಾಕ್ದಾಗು ಏನು ನಿಮ್ಗೆ ಇಲ್ಲ ಏನು ಲಾಭ ಏನು ಬಂದಿಲ್ಲ ಇಲ್ಲ ಸರ್ ಬರ್ಲಿಲ್ಲ ಆಮೇಲೆ ಕಲ್ಲಂಗರಿ ಗಿಡ ಹಾಕಿದ್ವಿ ನೋಡ್ದೆ ಎಲ್ಲ ತೋಟದಲ್ಲೇ ಬಿಟ್ಬಿಟ್ಟು ಈಗ ಸೌತೆಕಾಯಿ ಹಾಕಿದ್ದೀರಾ ನೋಡಿದ್ರೆ ಅದು ಏನು ಇಲ್ಲ ಈಗ ಪಪ್ಪಾಯಿ ಹಾಕಿದ್ದೀರಾ ಇನ್ನ ಈಗ 1 ತಿಂಗಳ ಆತ ಹಾಕಿ ಅಂದ್ರೆ ನಿಮ್ಮ ಆವತ್ತಿನ ಕಾಲದ ಬದುಕನ್ನ ಹೇಳಿದ್ರಿ ರೇಷನ್ ಅದು ಸಾಲನೇ ತಕೊಂಡು 5 ಸೇರ್ ತಗೊಂಡ್ರೆ 2 ವರ್ಷ ಮನ್ಸಾಯ್ದಾನ ಕೇಳು ಬೇರೆ ಮನೆ ಮನ್ಸಾಯ್ದಾನೆ ಇವತ್ ನಾವ್ ಅಷ್ಟು ಜೀವನದಾಗೆ 4 ಅಣ್ಣ ತಮ್ಮಗಳದಾಗೆ ಬಹಳ ಕಷ್ಟ ಬಿದ್ದಿದೀವಿ ಹೆಣ್ಮಕ್ಳು ಪೂರ್ತಿ ಗಂಡ್ ಮಕ್ಳು ಚೆನ್ನಾಗಿರೋರು ಅವ್ರು ಹಿಂಗೆ ಒಬ್ಬ ಯಜಮಾನ್ಕೆ ಮಾಡ ಊರಾಗೆ ದೇವಸ್ಥಾನದ 3 ಇವ್ ಕುಕಮನು ನಮ್ಮಯ್ಯಪ್ಪ ಯಾತ್ಯಾತು ಮಾಡ್ತಾ ಇರ್ಲಿಲ್ಲ ಬರೀ ನೀರೆಲ್ಲ ನಿಂಗೆ ಎತ್ತಾನು ನಾವು ಬೋರ್ ಹಾಕ್ಸಿ ಅದೇ ಬಾವಿ ನೀರ್ ಬರವಲ್ಲ ಕರೆಂಟ್ ಹಾಕ್ಸಿದ್ರು ಯಾತ ಬಂದವ್ ಎತ್ಕಮನು ಜಮೀನ್ ಮಾಡೋರು ಆದ್ರೂ ಆ ರೇಷನ್ಗಳು ಅದು ಸಾಕಾಗ್ತಾ ಇರ್ಲಿಲ್ಲ 12-13 ಜನ ಇದ್ವಿ ಅವ್ರ ಮಕ್ಕಳು ಒಟ್ಟು ಕುಟುಂಬದಲ್ಲಿ ಒಟ್ಟು ಕುಟುಂಬದಾಗೆ 12-13 ಜನ ಇದ್ವಿ ಎಲ್ಲ ಒಟ್ಟು ಕುಟುಂಬದಲ್ಲೇ ಇದ್ದು ಆಮೇಲೆ ಯಾರೋ ಒಬ್ಬ ಚಿಕ್ಕನು ಭಾಗ ತಕೊಂಡ ಆಗ ಎಲ್ಲ ತಾಲೂಕ್ ಇಟ್ಟಿಟ್ ಮನೆ ಹಂಚ್ಕೊಟ್ರು ಏನೇ 1 ಹಳ್ಳಿ ಉಪ್ಪುನು ಹಾಕೊಟ್ಟಿರ್ಲಿಲ್ಲ ಸರ್ ನಮ್ಗೆ ಯಾರು ಅವ್ರು ಇರ್ಲಿಲ್ಲ ಹಾಕಕ್ಕೆ ಹಾಕಿರ್ಲಿಲ್ಲ
ನಮ್ ಜೀವನ ನಾವೇನೋ ಮಾಡ್ಕೊ. ಈಗ ನಮ್ ರಂಗನಾಥಪ್ಪನವ್ರಿಗೆ ಎಷ್ಟ್ ಜನ ಮಕ್ಳು? ಇಬ್ರು ಸರ್, ಒಂದ್ ಗಂಡು ಒಂದ್ ಹೆಣ್ಣು. ಹೆಣ್ಮಗು ಏನು ಓದ್ತಾ ಇದೆ? 6ನೇ ಕ್ಲಾಸ್ ಆಗ. ಗಂಡ್ ಮಗು 3ನೇ ಕ್ಲಾಸ್. ಚೆನ್ನಾಗ್ ಓದಿಸ್ರಿ. ಈಗ ಓದಿಸಿ ನೀವು ಒಳ್ಳೆ. ಅದಕ್ಕಾಗಿಲ್ಲ ಸರ್ ನಾವು ಕಷ್ಟ ಬೀಳ್ತಾ ಇದ್ವಿ, ಅವ್ರನ್ನ ಓದ್ಸಕ್ಬೇಕಲ್ಲ. ಮುಂದೆ ಎಷ್ಟ್ ನೋವು ಐತೆ ಹೇಳು. ಈಗ ಕಷ್ಟ ಇದೆ, ಬರೋ ದಿನಗಳು ಈ ತರ ಮಳೆ ಇಲ್ದಿರ ಆಗ್ಬಿಟ್ರೆ ರೈತರು ಬದುಕೋದು ಕಷ್ಟ ಇದೆ. ಅದರಿಂದ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ಆ ವಿದ್ಯಾಭ್ಯಾಸದ ಮೇಲೆನೆ ಅವ್ರ ಬದುಕನ್ನ ಅವರು ಕಟ್ಕೊಳ್ತಾರೆ. ಈಗ ಏನೋ ನಿಮ್ ಮಗ ತಮಿಳ್ನಾಡಿಗೆ ಹೋದ್ರು ಕೆಲ್ಸ ಕಲ್ತ್ಬಿಟ್ಟು ಬಂದ್ರು ನೋಡ್ರಿ, ಈಗ ಬೋರ್ವೆಲ್ ಮೋಟರ್ಗಳು ಇರ್ತಾರೆ. ಈಗ ಅಟ್ಲೀಸ್ಟ್ ಜೊತೆಲಿ ಬಂದು ಕರ್ಕೊಂಡ್ ಹೋಗ್ತಾರೆ, ಇಬ್ರು ಕೆಲ್ಸ ಕೊಡ್ತಾರೆ, ಅವರು ಬದುಕು ಒಳ್ಳೇದಾಗ್ತದೆ. ನಿಮ್ ಮಗನೂ ಬದುಕು ಕಟ್ಕೊಂಡವನೆ. ಈಗ ಅವಾಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಈಗಿನ ಯುವಕರಿಗೆ ಯುವತಿಯರಿಗೆಲ್ಲ ಏನ್ ಹೇಳ್ತೀರಿ ನೀವು? ಅವಾಗಿನ ಕಷ್ಟ ಇವಾಗ ಬೀಳೋದು ಆಗಲ್ಲ. ಇವಾಗ್ನವ್ರಿಗೆ ನೀರ್ ತರಕಾಗಲ್ಲ, ನೀರ್ ಸೇದ್ಕೊಂಡ್ ನೀರ್ ತರ್ಬೇಕಾಯ್ತು, ಬಾವಿಂದ ಸೇದ್ಕೊಂಡು ಹೊತ್ಕೊಂಡ್ ಬರ್ಬೇಕಾಯ್ತು. ಒಂದ್ ಬಿಂದಿಗೆ ನೀರ್ನಾಗ ಅಡಿಗೆ ಮಾಡ್ತಿದ್ವಿ ನಾವು. ಇವಾಗ ಅಷ್ಟ ಆಗಲ್ಲ. ಅವ್ರಿಗೆ ಅವ್ರು ಹೆಂಗ ಒಟ್ಟಿಗೆ ದೇವ್ರು ಕೊಟ್ಟವ್ನ ಅವ್ರಿಗೆ, ನಮ್ಗಿರ್ಲಿಲ್ಲ. ಅದೃಷ್ಟ ಮಾಡ್ದವ್ರ, ಅವ್ರು ಅದೃಷ್ಟ ಮಾಡ್ಯವ್ರಿ. ಕಷ್ಟ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಇಲ್ಲ, ಅವರು ಒಟ್ಟಿ ಪುಣ್ಯ ಮಾಡಿ ಈ ಭೂಮಿ ಮೇಲೆ ಬಂದವ್ರೆ. ನಾವು ಹಂಗ್ ಬಂದಿರ್ಲಿಲ್ಲ, ಆಗಿನ ಕಾಲದಾಗ ನಾವ್ ಬಂದಿರ್ಲಿಲ್ಲ. ಈಗ ಅವಾಗೆಲ್ಲ ಸ್ಕೂಲ್ಗಳು ಸರ್ಕಾರಿ ಶಾಲೆಗಳೇ, ಇಂಥವೆಲ್ಲ ಯಾವ ಸರ್ಕಾರಿ ಶಾಲೆಗೂ ಕಳ್ಸೋದು ಕಷ್ಟ ಇತ್ತು. ಬಟ್ಟೆ ಇರ್ಲಿಲ್ವಲ್ಲ ಮೈಗೆ ಇಕ್ಕಕ್ಕೆ, ಬಟ್ಟೆಗಳಿಲ್ಲ. ಅವತ್ತಿನ ದಿವಸ ಈಗ ನೀವು ಸಿರಾಗ್ ಹೋಗ್ಬೇಕಂದ್ರೆ ಯಾವ ರೀತಿ? ಸಿರಾನು ಇಲ್ಲ, ಏನಿಲ್ಲ ದಾರ್ನ ಕುಂಟೆಗೆ ಸಾಲ ಮಾಡಿ ಬಟ್ಟೆ ತರ್ಬೇಕು. ನಾವು ಹಬ್ಬ ಆಡ್ಯದಾಗ ಇಕ್ಬೇಕು. ದಾರ್ನ ಕುಂಟೆ ಬಟ್ಟೆ ಅಂಗಡಿ ಎಲ್ಲ ಇತ್ತ ಆ ಕಾಲದಲ್ಲಿ? ಇತ್ತು. ಈಗನು ಇದೆ. ಇದು ಸಿರಾಗೆ ಹೆಂಗ್ ಹೋಗ್ತಾ ಇದ್ರೆ? ಸಿರಾನು ಇಲ್ಲ, ಯಾರ ಇರೋರು ಹೋಗೋರು, ಇಲ್ದಾರು ಇಲ್ಲ. ಅಲ್ಲೆಲ್ಲ ಬಸ್ ಇತ್ತ? ಬಸ್ ಯಾವ್ದ ಒಂದ್ ಎರಡ ಹೋಗವ್, ಅಲ್ಲಿ ಹುಡುಕೊಂಡು ಹೋಗ್ಬೇಕು. ಇಲ್ಲಿಂದ ನಾನ್ ಗೋಪಿಗುಂಟೆ ತವ್ರ ಮನೆ, ಇಲ್ಲಿಂದ ನಡ್ಕೊಂಡು ಹುಡ್ಗರು ನಡೆಸ್ಕೊಂಡು ಹೋಗ್ಬೇಕು, ಬರ್ಬೇಕು. ದುಡ್ಡು ಬೇಡ್ವೆ? ದುಡ್ಡಿಲ್ಲ. ಆ ಬಸ್ಸಲ್ಲಿ ಹೋಗಕ್ಕೂ ದುಡ್ಡಿಲ್ಲ. ಅಲ್ಲಿ ನಮ್ಮ ಅಪ್ಪರು ಬಡವರು, ಅಲ್ಲೂ ಏನೂ ಇಲ್ಲ. ಅಲ್ಲೂ ನಾನು ಆದ್ರೂ ಅವತ್ತಿನ ಕಾಲದಲ್ಲಿ ಒಂದು ಸಂತೋಷ ಅನ್ನೋದಿತ್ತು, ದೊಡ್ಡವರು ಚಿಕ್ಕವರು ಅನ್ನೋದಿತ್ತು, ಭಯ ಇತ್ತು. ಯಾವುದೇ ಕಾರಣಕ್ಕೂ ಒಂದು ತಪ್ಪು ಕೆಲ್ಸಗಳು ಮಾಡ್ತಾ ಇರ್ಲಿಲ್ಲ. ಸಂಸ್ಕಾರ ಸಂಸ್ಕೃತಿ ಅನ್ನೋದಿತ್ತು. ಈಗ ಅದ್ ಕಾಣ್ತೀಯಮ್ಮ? ನಡೆಯಲ್ಲ. ತಂದೆ ತಾಯಿ ಮಾತಾಡಿದ್ರೆ ಬೆಂಗಳೂರಿಗೆ ಹತ್ತಿದ್ರು. ಅದೇ ತರ ನಾನು ಸಾಯ್ತೀನಿ ಅಂತಾರೆ. ನಾವ್ ಗುದ್ದಾಡಿದ್ರೆ ನಾನಿರಲ್ಲ, ನಾನು ಎತ್ಲನ ಹೋಗ್ತೀನಿ, ಹೆಂಗನ ಮಾಡ್ಕೊಳ್ರಿ ಅಂತಾರೆ. ಇವಾಗ ಏನು ಆಡಂಗೆ ಇಲ್ವಲ್ಲ. ಮೊದ್ಲು ಹಿಡ್ಕೊಂಡ್ ಹೋಯ್ದ್ರು, ದೊಣ್ಣೆ ತಕೊಂಡ್ ಹೋಯ್ದ್ರು ಅಡಿಗೆ ಮನೆಗೆ ಇರ್ಬೇಕು. ಅವ್ರ ಗಂಡ್ ಮಕ್ಳು ಮುಂತಾಗಿ ಒಯ್ದಾಡೋರು, ಅವ್ರುನು ಗುದ್ದಾಡೋರು, ಕಿತ್ತಾಡೋರು. ನಮ್ಮ ಮಾವ ಗುದ್ದಾಡಿದ್ವಿ, ನಿನಗ್ ಜಾಕ್ಟೆ ಕಣ ಕೊಡೋದು ಅಂಬನ್ ನಮ್ಮ ಮಾವ, ಹಿರೇ ಮಾವ ಚಿಕ್ಕನ್ ನಮ್ಮಯ್ಯಪ್ಪ. ನಾಲ್ಕರಕ್ಕೆ ಆ ಹಿರಿಯಪ್ಪ ನಿಂದ್ಲನು, ನಿನ್ಗೆ ಯಾತದ ಕೊಡೋದು, ಜಾಕ್ಟೆನ ಕೊಡೋದು ಅಂಬನ್. ಅವ್ನ್ ಜಾಕ್ಟೆನೆ ಕೊಟ್ಟ ಅಂದ್ರೆ ಮಾರಾಯ ಇವತ್ ನೆನಸ್ಬೇಕು. ಇವಾಗ ಜಾಕ್ಟಿದ್ದಂಗೆ ನಮ್ ಹುಡುಗ್ ಬಡಿಯೋದು. ಅದ್ ಜಾಕ್ಟೆ ಅವ್ನ್ ಬಾಯಿಂದ ಬಂದಿತ್ತು, ಅದನ್ನೇ ಕೊಟ್ಟ ಭಗವಾನ್. ಅದ್ರಿಂದ ಜೀವನ ಮಾಡ್ತೀವಿ ನಾವು. ಅಂದ್ರೆ ನೀವೆಲ್ಲ ಹಿರೀಕರಿಗೆ ಗೌರವ ಕೊಟ್ಟು ಮಂತಂದ ಗೌರವ ಉಳಿಸ್ಬೇಕಂತ ಏನೇ ಜಗಳಗಳು ಬಂದ್ರು ಏನೇ ಬಂದ್ರು ಅನುಸರಣೆ ಮಾಡ್ಕೊಂಡು ಕಿತ್ತಾಡೋದು, ಬಾಯ್ ಮಾಡೋದು, ಕಿತ್ ಮಾತಾಡೋದು ಇವೆಲ್ಲ ಕುಟುಂಬದಲ್ಲಿ ಜೀವನ ಮಾಡಿದ್ವಿ. ಈಗ ನಾವು ಬೆಂಗಳೂರು ಕಡೆ ಎಲ್ಲಾ ಕಡೆನೂ ನೋಡ್ತಾ ಇರ್ತೀವಿ. ಏನನ್ನ ಮಾತಾಡಿದ್ರೆ ಈಗ ನೀವ್ ಹೇಳ್ತಾ ಇದ್ದೀರಲ್ಲ, ಮನೆ ಬಿಟ್ಟು ಹೋಗ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ, ಈ ತರ ಬೆದರಿಕೆಗಳು ಇಡೋದು, ಆ ಒಟ್ಟು ಕುಟುಂಬದ್ದು ಹೋಯ್ತು. ಹಂಗೆಲ್ಲ ಆಗಿದ್ರೆ ಅವಾಗ ಎಷ್ಟ್ ಜನ ಸಾಯ್ಬೇಕಾಗಿತ್ತು ನೋಡ್ರಿ. ವರ್ಷಕ್ಕೊಬ್ರು ನಮ್ಮರೇ 4 ಸತ್ರು, ವರ್ಷಕ್ಕೊಬ್ರು. ಅದೇನ ನಾವ್ ಕಂಡಿಲ್ಲ. ವಯಸ್ಸಾದಾಗ ತಾನೆ ಸತ್ತಿದ್ದು? ಇಲ್ಲ, ಇನ್ನು ವಯಸ್ಸಿದ್ದಂಗೆ ಸತ್ತು. ಯಾಕೆ? ಅದೇನು ಕಾಯಿಲೆಗಳೆಲ್ಲ 3-4
ವರ್ಷಕ್ಕೊಬ್ಬ ಎಲ್ಲ ಹೋದು ನಮ್ಮರೇ ಯಜಮಾನ್ರಿಗೆ ಮಾಡ್ತಾರೆ ಇಲ್ಲಿ ದೇವಸ್ಥಾನದ ಯಾವ್ದು ದೇವಸ್ಥಾನದ ದೊಡ್ಡ ಅದೈತಿ ಇದೈತಿ ಅಂತ ಹೇಳಿರು. ಮೂಢನಂಬಿಕೆ ಅವೆಲ್ಲ ಹಾಸ್ಪಿಟಲ್ ತೋರಿಸಿಲ್ಲ, ತೋರಿಸ್ಕೊಂಡ್ಲಿಲ್ಲ ಎಲ್ಲಾರ್ಗು. ಈಗ ಅವೆಲ್ಲ ಇಲ್ಲ ಬಿಡಿ. ಈಗ ಆರೋಗ್ಯದ ಹಾಸ್ಪಿಟ್ಲ್ಗಳೆಲ್ಲ ಚೆನ್ನಾಗಿದೆ. ಈಗ ಕ್ಯಾನ್ಸರ್ ಆಗಿತ್ತು ನಮ್ಮ 17 ವರ್ಷ ಇವಾಗ ಸತ್ತ. ಸರಿ. ಈಗ ಮಗ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದಾರ? ನೋಡ್ಕೊಂತಾರ ಸರ್. ಇಲ್ಲ ಸರ್ ನೋಡ್ಕೊಂತಾನೆ, ಏನು ಹೋಗ್ಬೇಡ ಅಂತಾನೆ. ನನಗ್ ನಿಲ್ಲಕ್ಕಾಗಲ್ಲ. ಇಲ್ಲ ಸರ್ ಅವೆಲ್ಲ ನಾನು ಮಗ ಒಬ್ಬ ಮಗನೂ ಒಳ್ಳೇನು, ಸೊಸೆನೂ ಒಳ್ಳೆಳು. ಸೊಸೆನೂ ನೋಡ್ಕೊಂತಾಳೆ. ಮಗ ಎಲ್ಲ ದುಡಿತಾವ್ರೆ, ಅವ್ರಿಗೆ ಏನಾನ ಸ್ವಲ್ಪ ನಾವು ಸಪೋರ್ಟ್ ಮಾಡ್ಬೇಕಂತ. ಇವಾಗ ವಾಲ್ ತಿರುಬೇಕು, ಅವ್ರು ಹೋಗ್ತಾರ ಇಬ್ರು. ಯಾವಾಗ ಬರ್ತಾರ ಯಾವಾಗಿಲ್ವ, ನಾವೇನಾದ್ರೂ ತಿರುಬೇಕಾ ಹೆಣ್ಮಕ್ಳು. ಈಗ ಜಮೀನ್ಗೆ ಹೋಗಿ ನೀನೇ ವಾಲೆಲ್ಲ ತಿರುವುದು? ಆಯಮ್ಮನು ತಿರುತ್ತೈತೆ. ಆಯಮ್ಮ ಬಂದ್ರೆ ಆಯಮ್ಮನ್ನೇ ಕಳಿಸ್ತೀನಿ ಇಲ್ಲ ಅಂದ್ರೆ ನೀವು. ತುಂಬಾ ಸಂತೋಷ ಆಯ್ತು ಅಜ್ಜಿ. ಈಗ ಹಿಂದಿನ ಕಾಲದ ನಡ್ಕೊಂಡ್ ಬಂದ್ ರೀತಿ ಈಗಿನ ಕಾಲದ್ದೆಲ್ಲ ಹೇಳಿದ್ದೀರಾ? ಹೇಳ್ಬಾರ್ದು ಸ. ಬರೀ ಕಾಪಿ ನೀರುನು ಗಂಜಿ ಕುಡ್ದಿದ್ದಿ ಸ ತವ್ರ ಮನ್ಯಾಗುನು. ಕಾಪಿನೂ ಗಂಜಿ ಅಲ್ಲೂ ಅಷ್ಟೇ ಸ. ಅಲ್ಲೂ ಅದೇ ಕುಡ್ದಿರೋದು. ಅಂದ್ರೆ ಅಷ್ಟು ಬಡತನ, ಅಂತ ಬಡತನ. ನನ್ ಜೀವನದಾಗ ಯಾರಿಗೂ ಬರ್ಬಾರ್ದು ಅಂತ ಕೈ ಮುಗಿತಾ ಇದ್ದಿ. ಯಾರಿಗೂ ಬರ್ಬಾರ್ದು ಅಂತ ಜೀವನ, ಯಾರಿಗೂ ಬರ್ಬಾರ್ದು. ಬರೀ ಕಾಪಿ, ಬರೀ ಕಾಪಿ ಬೆಲ್ಲದ ನೀರು ಕುಡ್ಕೊಂಡ್ ಜೀವನ ಮಾಡಿ ಒಂದಿಡಿ ಬೋರ್ಗು. ಇದು ಕಳ್ಳೆಪುರಿ. ಅಷ್ಟು ನಾವ್ ಬಾಳ ನೊಂದಿದ್ವಿ ಸರ್. ನಾನ್ ಪೂರ್ತಿ ನಮ್ ತವ್ರ ಮನೆಯಾಗೂ ಅಷ್ಟೇ. ನನ್ಗೆ ತವ್ರ ಮನೆಯಾಗ ಅದೆಲ್ಲ ನಾ ಮಾಡಿದ. ನೋಡಿದ್ರ ಪ್ರಿಯ ವೀಕ್ಷಕರೇ, ಜೀವನದ ಕಷ್ಟ ಸುಖಗಳನ್ನ ಈ ಅಜ್ಜಿ ಬಾಯಿಂದ ಕೇಳಿದ್ವಿ. ಅಂದ್ರೆ ಇವತ್ತಿನ ಯುವಕರು ಮತ್ತೆ ಯುವತಿಯರು ಎಷ್ಟು ಪುಣ್ಯ ಮಾಡಿದವರು, ಅವ್ರ ಬಾಯೆಲ್ಲ ಹೇಳಿದ್ರಲ್ಲ, ನಮ್ಮಂತ ಆ ಬಡಸ್ತಾನ ಯಾರಿಗೂ ಬರೋದ್ ಬೇಡ. ಅವತ್ತಿನ ಕಾಲದ ಆಗು ಹೋಗುಗಳ ಬಗ್ಗೆ ಸುದೀರ್ಘವಾಗಿ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ಧನ್ಯವಾದಗಳಮ್ಮ ನಿನ್ಗೆ. ಈ ವಿಡಿಯೋ ನೋಡಿ ಅರ್ಥ ಆಗ್ಲಿ, ಇವತ್ತಿನ ಜನಾಂಗಕ್ಕೆ ಅರ್ಥ ಆಗ್ಲಿ, ನಿಮ್ ಕಷ್ಟಗಳೆಲ್ಲ ಅರ್ಥ ಆಗಿ ಕುಟುಂಬದಲ್ಲಿ ಬಾಳ್ಲಿ, ತಂದೆ ತಾಯಿ ಗೌರವ ಕೊಟ್ಟು ಬಾಳ್ಲಿ, ದೇವ್ರು ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ. ನಮಸ್ಕಾರಮ್ಮ. ನಮಸ್ಕಾರ.